ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಮಾರಲ್ ಸ್ಟೋರಿಯಾದ ಬಾವಿ ಕಪ್ಪೆ ಮತ್ತು ಸಮುದ್ರದ ಕಪ್ಪೆ ಕಥೆಯೊಂದಿಗೆ ಕೆಲವು ಆಧ್ಯಾತ್ಮಿಕ ವಿಷಯಗಳು, ಈ ಸಾಮಾಜಿಕ ಬದುಕಿನ ಕೆಲವು ಮಹತ್ವದ ವಿಷಯಗಳು, ವಾಸ್ತವಿಕ ಬದುಕಿನ ಜನರ ಸ್ವಭಾವಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಒಂದು ಬಾವಿಯಲ್ಲಿ ಒಂದು ಕಪ್ಪೆ ವಾಸವಾಗಿತ್ತು. ಅದು ದಿನಾಲೂ ಅದೇ ನೀರಿನಲ್ಲಿ ಈಜಾಡುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿತ್ತು. ನಾನೇ ರಾಜ, ನಾನೇ ಈ ಬಾವಿಗೆ ಒಡೆಯ, ನನ್ನ ಬಾವಿ ಅಷ್ಟು ಆಗಲ್ಲ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಎಂದುಕೊಂಡು ಹೇಳಿ ಅಲ್ಲೇ ವಾಸವಿತ್ತು. ನನ್ನ ಅಪ್ಪಣೆ ಇಲ್ಲದೆ ನನ್ನ ಬಾವಿಯಲ್ಲಿ ಯಾರೂ ಬರುವ ಹಾಗಿಲ್ಲ ಎಂದು ಆ ದಡದಿಂದ ಈ ದಡಕ್ಕೆ, ಈ ದಡದಿಂದ ಆ ದಡಕ್ಕೆ ಹಾರಿ ಹಾರಿ ಸಂತೋಷದ ಅಲೆಯಲ್ಲಿ ತೇಲುತ್ತಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಒಂದು ಸಮುದ್ರದ ಕಪ್ಪೆ ಆ ಬಾವಿಯಲ್ಲಿ ಬಂದು ಬಿದ್ದಿತು. ಬಾವಿ ಕಪ್ಪೆಗೆ ಅದನ್ನು ನೋಡಿ ತುಂಬ ಕೋಪ ಬಂದಿತ್ತು. ಯಾರು ನೀನು? ನನ್ನ ಅಪ್ಪಣೆ ಇಲ್ಲದೆ ಇಲ್ಲಿಗೆ ಹೇಗೆ ಬಂದೆ ಎಂದು ಜಗಳ ಮಾಡಲು ಶುರು ಮಾಡಿತು. ನನ್ನ ಬಾವಿ ಅಷ್ಟು ಆಗಲ್ಲ ಎಲ್ಲಿ ಇಲ್ಲ, ನಾನೇ ರಾಜ, ನನ್ನದೇ ದರ್ಬಾರ ಎಂದು ಜಗಳಕ್ಕೆ ನಿಂತಿತು. ಆ ಸಮುದ್ರದ ಕಪ್ಪೆ ಹೇಳಿತು, ಎಲ್ಲೋ ಮೂರ್ಖ ಕಪ್ಪೆ ರಾಯನೇ, ನೀನು ನಾನಿರುವ ಸಮುದ್ರ ಇನ್ನೂ ನೋಡಿಲ್ಲ ಅನಿಸುತ್ತದೆ. ಒಮ್ಮೆ ಈ ಚಿಕ್ಕದಾದ ಬಾವಿಯಿಂದ ಹೊರಗೆ ಬಂದು ನೋಡು, ಈ ಹೊರಗಿನ ಪ್ರಪಂಚ ನೋಡು, ಆವಾಗ ಗೊತ್ತಾಗುವುದು ಎಂದು ಸಮುದ್ರದ ಕಪ್ಪೆ ಬಾವಿ ಕಪ್ಪೆಗೆ ಹೇಳಿತು. ಒಮ್ಮೆ ನನ್ನ ಸಮುದ್ರ ನೋಡು, ಆವಾಗಲೇ ನೀನು ಮೂರ್ಛೆ ಹೋಗುತ್ತೀಯ ಎಂದು ಹೇಳಿತು. ಒಮ್ಮೆ ನನ್ನ ಜೊತೆಯಲ್ಲಿ ಬಾ ಎಂದು ಹೇಳಿತು. ಒಂದು ದಿನ ಸಮುದ್ರದ ಕಪ್ಪೆಯು ಬಾವಿ ಕಪ್ಪೆಯನ್ನು ಸಮುದ್ರಕ್ಕೆ ಕರೆದುಕೊಂಡು ಹೋಗಿತ್ತು. ಆವಾಗ ಬಾವಿ ಕಪ್ಪೆಯು ಸಮುದ್ರ ನೋಡಿದ ಮೇಲೆ ಅದಕ್ಕೆ ತುಂಬ ಭಯ ಆಯಿತು. ಯಾವ ಕಡೆ ನೋಡಿದರೂ ನೀರೇ ನೀರು. ಅದಕ್ಕೆ ಒಳಗೆ ಹೋಗಲು ಭಯ ಅನಿಸಿತು. ಆವಾಗ ಸಮುದ್ರದ ಕಪ್ಪೆ ಬಾವಿ ಕಪ್ಪೆಗೆ ಹೇಳಿತು, ನೋಡಿದ್ದೀಯಾ ಸಮುದ್ರ ಹೇಗಿದೆ ಅಂತ? ಹೌದು, ನೋಡಿದೆ ಅಂತ ಬಾವಿ ಕಪ್ಪೆ ಹೇಳಿತು. ಆಗ ಆ ಬಾವಿ ಕಪ್ಪೆ ಯೋಚನೆ ಮಾಡಿತ್ತು, ಅಲ್ಲ, ನಾನು ಆ ಚಿಕ್ಕ ಬಾವಿಯಲ್ಲಿ ಇಷ್ಟೊಂದು ದಿನ ಉಳಿದುಕೊಂಡು ನನ್ನ ಬಾವಿ ಅಷ್ಟು ದೊಡ್ಡದು ಯಾವುದೂ ಇಲ್ಲೆಂದು ಭಾವಿಸಿದೆ. ನನಗೆ ಹೊರ ಪ್ರಪಂಚದ ಜ್ಞಾನವೇ ಇಲ್ಲ ಅಂದುಕೊಂಡಿತ್ತು. ಹಾಗೆಯೇ ಮನುಷ್ಯನು ಕೂಡ ಯಾವಾಗಲೂ ನ್ಯಾರೋ ಮೈಂಡ್, ಅದರಿಂದ ಹೊರಗೆ ಬರಬೇಕು, ಹೊರಪ್ರಪಂಚ ನೋಡಬೇಕು, ಕಲಿತುಕೊಳ್ಳಬೇಕು. ದೇಶ ಓದುವುದಕ್ಕಿಂತ, ಕೋಶ ಓದುವುದಕ್ಕಿಂತ ದೇಶ ಸುತ್ತಿ ನೋಡುವುದು, ಆವಾಗಲೇ ಗೊತ್ತಾಗೋದು ಪ್ರಪಂಚ ಏನು ಅಂತ. ಇಲ್ಲಿ ಪ್ರಪಂಚದಲ್ಲಿ ಯಾವುದು ದೊಡ್ಡದು ಯಾವುದು ಸಣ್ಣದು ಅಂತ ನೀವು ವಿಚಾರ ಮಾಡಿದಂಗೆ ಈ ಜಗತ್ತಿನಲ್ಲಿ ಸೂರ್ಯನು ಬಹಳ ದೊಡ್ಡವ, ದೀಪವು ಬಹಳ ಸಣ್ಣದು ಎಂದು ವಿಚಾರ ಮಾಡಿದಂಗೆ ಆಗೋದಿಲ್ಲ. ಸೂರ್ಯ ದೊಡ್ಡವ, ದೀಪ ಸಣ್ಣದು ಅಂತ ಅನ್ನಲು ಆಗೋದಿಲ್ಲ. ಸೂರ್ಯ ಜಗತ್ತನ್ನು ಬೆಳಗಬಹುದು, ಆದರೆ ದೀಪವು ಮನೆಯ ಕತ್ತಲೆಯನ್ನು ಕಳೆಯಬೇಕಾದರೆ ಸೂರ್ಯ ಮುಳುಗಿದಾಗ ಮಾತ್ರ ದೀಪವೇ ಬೇಕಾಗುತ್ತದೆ. ದೀಪವು ಸಣ್ಣದು ಅಂತ ಅನ್ನೋದಕ್ಕೆ ಆಗೋದಿಲ್ಲ. ಅಂದರೆ ಇಲ್ಲಿ ಯಾರು ಕನಿಷ್ಠರಲ್ಲ, ಯಾರು ಶ್ರೇಷ್ಠರು ಇಲ್ಲ. ಆ ದೇವರು ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದೊಂದು ಬುದ್ಧಿಶಕ್ತಿ ಕೊಟ್ಟಿರ್ತಾನೆ. ಇಲ್ಲಿ ಯಾರಿಗೆ ಯಾರು ಶ್ರೇಷ್ಠರಿಲ್ಲ, ಯಾರಿಗೆ ಯಾರು ಕನಿಷ್ಠರಿಲ್ಲ, ಎಲ್ಲರೂ ಸಮಾನರು.
ಇಲ್ಲಿ ಜನ ಹೇಗಿದ್ದಾರೆಂದರೆ, ನಿಮ್ಮಿಂದ ಏನಾದರೂ ಲಾಭ ಇದೆ ಅಂದರೆ ನಿಮ್ಮ ಹತ್ತಿರ ಸುಳಿಯುತ್ತಾರೆ, ನಿಮ್ಮಂತೆ ನಡೆದುಕೊಳ್ಳುತ್ತಾರೆ. ಲಾಭವಿದೆ ಅಂದರೆ ಶತ್ರುನು ಕೂಡ ಮಿತ್ರನಾಗುತ್ತಾನೆ, ಮತ್ತು ನಷ್ಟ ಆಗುತ್ತೆ ಅಂತ ಗೊತ್ತಾದರೆ ಮಿತ್ರನು ಕೂಡ ಶತ್ರು ಆಗುತ್ತಾನೆ. ಇದೇ ಸ್ವಾರ್ಥದ ದುನಿಯಾ, ಸ್ವಾರ್ಥದ ಪ್ರಪಂಚ, ಸ್ವಾರ್ಥದ ಜನ. ಇದು ಕಲಿಯುಗ. ಇಲ್ಲಿ ಒಂದು ಒಳ್ಳೆಯ ವಿಚಾರ ಹೇಳುತ್ತೇನೆ. ನಿಮ್ಮ ಜೀವನದಲ್ಲಿ ಯಾರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೋ ಯಾವತ್ತೂ ಮತ್ತೆ ಅವರ ಹಿಂದೆ ಹೋಗಲು ಪ್ರಯತ್ನಿಸಬೇಡಿ. ಅದಕ್ಕೆ ಬೆಲೆ ಇಲ್ಲದಂತೆ ಆಗುತ್ತದೆ. ಅವರನ್ನು ಇಗ್ನೋರ್ ಮಾಡಿಬಿಡಿ, ಮರೆತು ಬಿಡಿ. ಮತ್ತು ಯಾರು ನಿಮ್ಮನ್ನು ತಿರಸ್ಕರಿಸುತ್ತಾರೋ ಅಂಥವರನ್ನು ನಿಮ್ಮ ಚಪ್ಪಲಿ ಬಿಡುವ ಜಾಗದಲ್ಲಿ ಇಟ್ಟುಬಿಡಿ. ಇದೇ ಸ್ವಾಭಿಮಾನದ ಬದುಕು ಅನ್ನೋದು. ಇಂಥವರನ್ನು ಬಿಟ್ಟು ಬದುಕಲು ಸಾಧ್ಯವೇ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ. ಧೈರ್ಯ ಹೊಂದಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಮಾಡುವ ಕೆಲಸಕ್ಕೆ ಮತ್ತೆ ಹೋದವರೇ ನಿಮಗೆ ಸಲಾಮ ಹೊಡೆಯುತ್ತಾರೆ. ಇದು ನೆನಪಿರಲಿ. ಯಾರೂ ಇಲ್ಲದಿದ್ದರೂ ಬದುಕೋದನ್ನು ಕಲಿಸಿ ಕೊಡುತ್ತದೆ. ಇದೇ ನಿಜವಾದ ಜೀವನ. ಯಾರ ಮೇಲೂ ಅವಲಂಬನೆ ಆಗಬಾರದು. ಇಲ್ಲಿ ಈ ಸ್ವಾರ್ಥದ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಆಗಲ್ಲ. ಇದು ತಿಳಿದು ನೋಡಿ, ತಿಳಿದು ಸಂಸಾರ ಮಾಡಿ. ಸಂಸಾರ ಅನ್ನೋದು ಅಷ್ಟಲ್ಲ. ಸಂಸಾರ ಸಮುದ್ರ ಪಾರು ಮಾಡೋದನಿಗೆ ಗೊತ್ತು ಇದು ಸಂಸಾರ ಏನು ಅಂತ. ಇಲ್ಲಿ ಒಂದು ಮಾತು, ಕುರುಡನಿಗೆ ಯಾವಾಗ ಕಣ್ಣು ಕಾಣಲು ಪ್ರಾರಂಭವಾಯಿತು ಆವಾಗಲೇ ಅವನಿಗೆ ಆಸರೆಯಾಗಿದ್ದ ಕೈಯಲ್ಲಿರುವ ಕೋಲು ಬಿಸಾಕಿ ಬಿಡುತ್ತಾನೆ. ಹಾಗೆ ಈ ಕಲಿಯುಗದಲ್ಲಿ ಕೆಲವು ಜನರು ಹಾಗೆ ಇದ್ದಾರೆ. ತಮ್ಮ ಕೆಲಸ ಕಾರ್ಯಗಳು ಮುಗಿದ ತಕ್ಷಣ ಜನರನ್ನು ತಮ್ಮ ಮನಸ್ಸು ಬದಲಿಸುತ್ತಾರೆ. ಯಾರು ಸಹಾಯ ಮಾಡುತ್ತಾರೋ ಅವ್ರನ್ನೇ ಮರೆತು ಬಿಡುತ್ತಾರೆ. ಸಹಾಯ ಮಾಡೋ ತನಕ ತಲೆ ಕೆಳಗೆ ಮಾಡಿಕೊಂಡು ನಡೆದುಕೊಳ್ಳುತ್ತಾರೆ. ಮುಂದೆ ಎಲ್ಲ ಕೆಲಸ ಮುಗಿದ ಮೇಲೆ ದೃಷ್ಟಿ ಬದಲಿ ಮಾಡುತ್ತಾರೆ. ಹೇಗಿದೆ ಈ ಪ್ರಪಂಚ? ಕೆಲಸ ಆಗುವವರೆಗೆ ಮಾತ್ರ ಬಣ್ಣ ಬಣ್ಣದ ಮಾತುಗಳು, ಕೆಲಸ ಆದ ಮೇಲೆ ನೀನು ಯಾರು ಅನ್ನುತ್ತಾರೆ ಈ ಕಲಿಯುಗದ ಜನರು. ನೀಚ ಬುದ್ಧಿ ಜನರು, ನಂಬಿಕೆ ಇಲ್ಲದ ಜನರು, ನಿಯತ್ತಿಲ್ಲದ ಜನರು, ಸ್ವಾರ್ಥ ಬುದ್ಧಿ ಜನರು. ಅದರ ಸಲುವಾಗಿ ಇಲ್ಲಿ ತುಂಬ ವಿಚಾರ ಮಾಡಿ ಸಂಸಾರ ಮಾಡುವುದೇ ಒಳ್ಳೆಯದು ಅನಿಸುತ್ತದೆ. ಇಲ್ಲಿ ಭೂಮಿ ಮೇಲೆ ವಾಸಿಸುತ್ತಿರುವ ಜನರಲ್ಲಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೆಟ್ಟ ಸಮಯ ಬರುತ್ತದೆ, ಹಾಗೆ ಒಳ್ಳೆಯ ಸಮಯ ಕೂಡ ಬರುತ್ತದೆ. ಆದ ಕಾರಣ ಕೆಟ್ಟ ಸಮಯ ಬಂದಿದೆ ಎಂದು ಎಲ್ಲವೂ ಮುಗಿದು ಹೋಯಿತು ಎಂದು ಯಾವತ್ತೂ ವಿಚಾರ ಮಾಡಬಾರದು. ಕಾರಣ ದುಃಖದ ರಾತ್ರಿ ಮುಗಿದು ಹೋಯಿತು, ಮತ್ತೆ ಸುಖದ ದಿನಗಳು ಬಂದೇ ಬರುತ್ತವೆ. ಈ ಮಾತು ನೆನಪಿಟ್ಟುಕೊಳ್ಳಿ. ಯಾವಾಗಲೂ ಒಳ್ಳೆಯದು ಕೆಟ್ಟದು ಇದ್ದೇ ಇರ್ತದೆ. ಒಳ್ಳೆಯದು ಕೆಟ್ಟದು ಒಂದು ನಾಣ್ಯದ ಎರಡು ಮುಖ ಇದ್ದಂತೆ. ಒಳ್ಳೆಯ ಸಮಯನೂ ಬರ್ಬೋದು, ಕೆಟ್ಟ ಸಮಯನೂ ಬರ್ಬೋದು. ಅತಿ ಆಸೆ ಪಡೆದರೂ ಮಾನವನೇ. ಇದ್ದುದರಲ್ಲೇ ಸುಖ ಪಡು. ಅವರಲ್ಲಿ ಅಷ್ಟು ಇವರಲ್ಲಿ ಎಷ್ಟು ಎಂದು ಹೋಲಿಕೆ ಮಾಡಬೇಡಿ. ಅವರ ಮನೆ ದೊಡ್ಡದು, ಇವರ ಮನೆ ದೊಡ್ಡದು ಎಂದು ಅಂದುಕೊಳ್ಳಬೇಡಿ. ಇಲ್ಲಿ ಮನೆ ಮುಖ್ಯವಲ್ಲ, ಮನಸ್ಸು ಮುಖ್ಯ. ಹಣೆಬರ ಸರಿ ಇರಲಿಲ್ಲ ಅಂದರೆ ದೊಡ್ಡ ಮನೆಯಲ್ಲೂ ಅಳುತ್ತಾರೆ. ಹಣೆಬರ ಸರಿ ಇದ್ದರೆ ಚಿಕ್ಕ ಮನೆಯಲ್ಲಿ ನಗುತ್ತಾರೆ. ನೀನು ಮಾಡುವ ಕರ್ಮ ಮಾತ್ರ ಸರಿಯಾಗಿರಲಿ, ನಿನ್ನ ವಿಚಾರ ಮಾತ್ರ ಸರಿಯಾಗಿರಲಿ. ನಿನ್ನ ಜೀವನದಲ್ಲಿ
ಯಶಸ್ಸು ಖಂಡಿತವಾಗಿ ಸಿಗುತ್ತದೆ. ಪ್ರಯತ್ನ ಮಾಡ್ತಾ ಇರಬೇಕು ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.